ನಮಸ್ಕಾರ ಸ್ನೇಹಿತರೆ. ಒಂದು ಊರು ಅಭಿವೃದ್ಧಿಯಾಗಿದೆ ಅಂತ ಹೇಳೋಕೆ ಮೊದಲ ಸಾಕ್ಷಿ ಯಾವುದು ಗೊತ್ತಾ? ಅದೇ ಆ ಊರಿನ ರಸ್ತೆಗಳು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ರಸ್ತೆಗಳನ್ನು ನೋಡಿದರೆ ನಾವು ಅಭಿವೃದ್ಧಿಯಲ್ಲಿ ಇದ್ದೇವಾ ಅಥವಾ ಅದೇ ಗತಿಗೆ ಹೋಗಿದ್ದೇವಾ ಅನ್ನೋ ಅನುಮಾನ ಬರುತ್ತೆ. ಹೈವೇಗಳು ಚೆನ್ನಾಗಿವೆ ಅಂತ ಹೇಳಬೇಡಿ, ಹೈವೇ ಬಿಟ್ಟು ಒಳಗೆ ಬನ್ನಿ. ನಮ್ಮ ಹಳ್ಳಿ ರಸ್ತೆಗಳಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯಾ ಅಂತ ಹುಡುಕಬೇಕು. ಗರ್ಭಿಣಿಯರು ಆಸ್ಪತ್ರೆಗೆ ಹೋಗುವ ದಾರಿ ಮಧ್ಯದಲ್ಲಿ ಹೆರಿಗೆಯಾದ ಘಟನೆಗಳು ನಮ್ಮಲ್ಲಿ ನಡೆದಿವೆ. ಆದರೆ ನಮ್ಮ ರಸ್ತೆಗಳು ಎಷ್ಟು ಸುಂದರವಾಗಿವೆ ಅಂತ ನೀವೇ ಊಹಿಸಿ. ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 7. ರಸ್ತೆ, ಬಸ್ಸು ಮತ್ತು ನಮ್ಮ KKRDB ದುಡ್ಡು ಅಸಲಿಗೆ ಎಲ್ಲಿ ಹೋಗುತ್ತಿದೆ ಎಂಬುದರ ಬಗ್ಗೆ ಮಾತನಾಡೋಣ. ಹಳ್ಳಿಗಳಿಗೆ ಬಸ್ ಯಾಕೆ ಇಲ್ಲ? ಸ್ನೇಹಿತರೆ, ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅಂತಾನೆ ಸರ್ಕಾರ ಹೇಳಿದೆ. ಆದರೆ ಆ ಬಸ್ ಹತ್ತೋಕೆ ಹಳ್ಳಿಗೆ ಬಸ್ ಬರಬೇಕು ಅಲ್ಲವಾ? ನಮ್ಮ ಭಾಗದ ಎಷ್ಟೋ ತಾಂಡಗಳಿಗೆ, ಕುಗ್ರಾಮಗಳಿಗೆ ಇವತ್ತಿಗೂ KKRTC ಬಸ್ ಬರದೇ ಇಲ್ಲ. ಬಸ್ ಸ್ಟ್ಯಾಂಡ್ ಇದೆ, ಆದರೆ ಬಸ್ ಇಲ್ಲ. ನಮ್ಮ ಶಾಲೆ ಮಕ್ಕಳು ಕಾಲೇಜಿಗೆ ಹೋಗಬೇಕೆಂದರೆ ಪ್ರತಿದಿನ 5 ರಿಂದ 6 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಇಲ್ಲದಿದ್ದರೆ ಪ್ರೈವೇಟ್ ಆಟೋಗಳಲ್ಲಿ, ಟಮ್ಟಮ್ಗಳಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ರಾತ್ರಿ ಹೊತ್ತು ಯಾರಿಗಾದರೂ ಹುಷಾರಿಲ್ಲ ಅಂದರೆ ಆ ದೇವರೇ ಗತಿ. ರೈಲ್ವೆ ಬರೀ ಘೋಷಣೆಗಳ ಸಂತೆ. ರಸ್ತೆ ಬಿಡಿ, ರೈಲ್ವೆ ಕತೆ ಇನ್ನೂ ದಾನಿಯ. ಪ್ರತಿ ಬಜೆಟ್ ಬಂದಾಗಲೂ ಕಲಬುರಗಿ ರೈಲ್ವೆ ವಿಭಾಗ ಮಾಡುತ್ತೇವೆ ಅಂತ ಹೇಳುತ್ತಾರೆ. ದಶಕಗಳ ಕಳೆದರೂ ಆ ಫೈಲ್ ಮಾತ್ರ ಮುಂದಕ್ಕೆ ಹೋಗಲ್ಲ. ಬೀದರ್ ನಿಂದ ನಂದವಾಡ ರೈಲ್ವೆ ಲೈನ್ ಇರಬಹುದು, ಗದಗ್ ಇಂದ ವಾಡಿ ಲೈನ್ ಇರಬಹುದು. ಇವೆಲ್ಲ ಆಮೆ ವೇಗದಲ್ಲೇ ಸಾಗುತ್ತಿವೆ. ನೂರಾರು ರೈಲುಗಳು ನಮ್ಮ ಊರುಗಳ ಮೂಲಕ ಪಾಸ್ ಆಗುತ್ತವೆ, ಆದರೆ ನಿಲ್ಲೋದು ಮಾತ್ರ ಬೆರಳೆಣಿಕೆಯಷ್ಟು. ನಮ್ಮ ನೆಲ ಬೇಕು, ನಮ್ಮ ಹಳ್ಳಿ ಬೇಕು, ಆದರೆ ನಮ್ಮ ಜನಕ್ಕೆ ರೈಲು ಮಾತ್ರ ಬೇಡವಾ? ಸಂಸದರುಗಳು, MP ಗಳು ಏನು ಮಾಡುತ್ತಿದ್ದಾರೆ? KKRDB ದುಡ್ಡು ಎಲ್ಲಿ ಹೋಯಿತು? ಈಗ ಬರೋಣ ಇವತ್ತಿನ ಮೇನ್ ಮ್ಯಾಟರ್ಗೆ. ನಮ್ಮ ಅಭಿವೃದ್ಧಿಗೆ ಅಂತಾನೆ ಇರೋದು KKRDB. ಸರ್ಕಾರ ಪ್ರತಿ ವರ್ಷ 3,000 ಕೋಟಿಯಿಂದ 5,000 ಕೋಟಿ ಅಂತ ಅನುದಾನ ಘೋಷಣೆ ಮಾಡುತ್ತೆ. ಕಳೆದ 10 ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮ್ಮ ಭಾಗಕ್ಕೆ ಬಂದಿದೆ ಅಂತ ಲೆಕ್ಕ ಹೇಳುತ್ತಾರೆ. ನನ್ನ ಪ್ರಶ್ನೆ ಒಂದು, ಅಷ್ಟೊಂದು 1,000 ಕೋಟಿ ಖರ್ಚಾಗಿದ್ರೆ ನಮ್ಮ ರಸ್ತೆಗಳು ಯಾಕೆ ಹೀಗಿವೆ? ನಮ್ಮ ಶಾಲೆಗಳು ಯಾಕೆ ಸೋರುತ್ತಿವೆ? ಆ ದುಡ್ಡು ರಸ್ತೆಗೆ ಬಿತ್ತ ಅಥವಾ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ಜೇಬಿಗೆ ಬಿತ್ತ? ಒಂದು ರಸ್ತೆ ಹಾಕುತ್ತಾರೆ, 6 ತಿಂಗಳಿಗೆ ಕಿತ್ತಿ ಹೋಗುತ್ತೆ. ಕಳಪೆ ಕಾಮಗಾರಿ, ಕಡಿವಾಣ ಹಾಕೋರು ಯಾರೂ ಇಲ್ವಾ? ಉದ್ಘಾಟನೆಗಷ್ಟೇ ಸೀಮಿತವಾದ ಯೋಜನೆಗಳು. ನಮ್ಮಲ್ಲಿ ಇನ್ನೊಂದು ದೊಡ್ಡ ಕಾಯಿಲೆ ಇದೆ, ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ. ಎಲೆಕ್ಷನ್ ಹತ್ತಿರ ಬಂದರೆ ಸಾಕು, ಹಳ್ಳಿಗೂ ಬಂದು ಕಲ್ಲು ನೆಡುತ್ತಾರೆ. ಆದರೆ ಎಲೆಕ್ಷನ್ ಮುಗಿದ ಮೇಲೆ ಆ ಕಲ್ಲಿನ ಕಡೆ ನಾಯಿ ಕೂಡ ತಿರುಗಿ ನೋಡಲ್ಲ. ಕುಡಿಯೋ ನೀರಿನ ಟ್ಯಾಂಕಿ ಕಟ್ಟುತ್ತಾರೆ, ಪೈಪ್ಲೈನ್ ಇರಲ್ಲ. ಆಸ್ಪತ್ರೆ ಕಟ್ಟುತ್ತಾರೆ, ಡಾಕ್ಟರ್ ಇರಲ್ಲ. ನಮಗೆ ಬೇಕಾಗಿರುವುದು ಬಿಲ್ಡಿಂಗ್ಗಳಲ್ಲ ಸ್ವಾಮಿ, ನಮಗೆ ಬೇಕಾಗಿರುವುದು ಸೇವೆ. ಜನರ ತೆರಿಗೆ ಹಣವನ್ನು ಹೀಗೆ ಫೂಲ್ ಮಾಡುವುದು ಎಷ್ಟು ಸರಿ? ಸ್ನೇಹಿತರೆ, ಮೂಲ ಸೌಕರ್ಯ ಅಂದರೆ ಅದು ನಮ್ಮ ಹಕ್ಕು. ರಸ್ತೆ ಚೆನ್ನಾಗಿದ್ರೆ ಮಾತ್ರ ಊರು ಉದ್ಧಾರ ಆಗೋದು, ಬಸ್ ಇದ್ರೆ ಮಾತ್ರ ಮಕ್ಕಳು ಶಾಲೆಗೆ ಹೋಗೋದು. KKRDB ದುಡ್ಡು ಪೈಸೆಗೂ ಲೆಕ್ಕ ಸಿಗಬೇಕು. ಕೇವಲ ಕಾಗದದ ಮೇಲೆ ಅಭಿವೃದ್ಧಿ ಆದರೆ ಸಾಲದು, ರಸ್ತೆಯ ಮೇಲೆ ಕಾಣಬೇಕು. ನಾಳೆ ದಿನ 8 ನಮ್ಮಲ್ಲಿ ಅದ್ಭುತವಾದ ಜಾಗಗಳಿವೆ. ಹಂಪಿ, ಬೀದರ್ ಕೋಟೆ, ಸನ್ನತಿ. ಆದರೆ ಅಲ್ಲಿಗೆ ಹೋಗೋಕ್ಕೆ ಸರಿಯಾದ ದಾರಿ ಇದೆಯಾ? ಪ್ರವಾಸಿಗರು ಯಾಕೆ ಬರುತ್ತಿಲ್ಲ? ಪ್ರವಾಸೋದ್ಯಮ ಬಂಗಾರವಿದ್ದರೂ ಬೆಲೆ ಇಲ್ಲ. ನಮ್ಮ ನಿರ್ಲಕ್ಷ್ಯದ ಕತೆ ನಾಳೆ ಹೇಳುತ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.